Hi, hi everyone. Welcome once again ಸಾನ್ವಿ UPSC KPSC ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ತುಂಬ ದಿನ ಆಯಿತು ನಾನು ಕ್ಲಾಸನ್ನು ಮಾಡಿಲ್ಲ, ಬಟ್ ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಖಂಡಿತ ಶಾರ್ಟ್ಸ್ಗಳನ್ನು ವೆರಿ ಯೂಸ್ಫುಲ್ ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡಿ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನಾನೇನು ಅಪ್ಲೋಡ್ ಮಾಡಿದ್ದೀನಿ ಆ ಕ್ವಶನ್ಸ್ಗಳನ್ನು ಇನ್ ಡೀಟೇಲಾಗಿ ಕ್ಲಾಸ್ನ ಮಾಡ್ತಾಯಿದ್ದೀನಿ. ಓಕೆ, ಇದು ಪ್ರಶ್ನೆ ಪತ್ರಿಕೆ ಬಂದುಬಿಟ್ಟು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 2025ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಇನ್ ಡೀಟೇಲಾಗಿ ನಾನು ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಖಂಡಿತ ಎಲ್ಲ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಎಲ್ಲ ಪರೀಕ್ಷೆಗಳಿಗೆ ಒಂದೇ ರೀತಿಯಲ್ಲಿ ಒಂದೇ ಬೇಸ್ ಮೇಲೆ ಇರ್ತವೆ. ಸೊ ಪ್ರತಿಯೊಂದು ಪ್ರಶ್ನೆಗಳು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಬೇರೆ ಬೇರೆ ರೀತಿಯ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತವೆ ಅನ್ನೋದಕ್ಕೋಸ್ಕರ ಈ ರೀತಿ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಿದ್ದೀನಿ. ಇವತ್ತು ಕೆಲವು ಪ್ರಶ್ನೆಗಳನ್ನು ಈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 2025 ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ಇವತ್ತು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಪ್ರಶ್ನೆ ಏನು ಹೇಳುತ್ತೆ, ದ ಯೂನಿವರ್ಸಲ್ ಕಾನ್ಸ್ಟೆಂಟ್ ಆಫ್ ಗ್ರಾವಿಟೇಷನ್ ಜಿ ಹ್ಯಾಸ್ ದ ಯೂನಿಟ್ ಆಫ್ ಎ ಏನು ಹೇಳುತ್ತೆ ನ್ಯೂಟನ್, ಬಿ ಮೀಟರ್ ಪರ್ ಸೆಕೆಂಡ್, ಸಿ ಜೌಲ್, ಡಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಸೊ ಇದು ಏನಂದರೆ ದ ಯೂನಿವರ್ಸಲ್ ಕಾನ್ಸ್ಟೆಂಟ್ ಆಫ್ ಗ್ರಾವಿಟೇಷನ್ ಆಫ್ ಜಿ ಹ್ಯಾಸ್ ದ ಯೂನಿಟ್ ಕೇಳಿದ್ದಾನೆ. ಅಂದರೆ ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ಸ್ಥಿರಾಂಕ ಜಿ ಇದೆಯಲ್ಲ, ಇದರ ಘಟಕ ಅಥವಾ ಇದರ ಒಂದು ಮಾಪನ ಅಥವಾ ಯೂನಿಟ್ ಏನು ಅಂತ ಹೇಳಿದೆ. ನ್ಯೂಟನ್ನ ಮೀಟರ್ ಪರ್ ಸೆಕೆಂಡ, ಜೌಲ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಅಂತ. ಸೊ ನಾವು ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ಸ್ಥಿರಾಂಕ ಜಿನ ಘಟಕವನ್ನು ಕಂಡುಹಿಡಬೇಕಂದ್ರೆ ನಾವು ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮದ ಸೂತ್ರವನ್ನು ನಾವು ಬಳಸಬೇಕಾಗುತ್ತೆ. ಸೂತ್ರ ಏನು ಹೇಳುತ್ತೆ, ಎರಡು ಕಾಯಗಳ ನಡುವಿನ ಗುರುತ್ವಾಕರ್ಷಣೆಯ ಬಲ ಕೆಲವು ಈ ಕೆಳಗಿನ ಸೂತ್ರದಿಂದ ಅದು ಏನಾಗಿರುತ್ತೆ ನೀಡಲ್ಪಟ್ಟಿರುತ್ತೆ. ಏನು ಸೂತ್ರ? ಸೊ ಗುರುತ್ವಾಕರ್ಷಣೆ ಸಾರ್ವತ್ರಿಕ ಸ್ಥಿರಾಂಕ ಜಿನ ಘಟಕವನ್ನು ಕಂಡುಹಿಡಿಯಲು ನಾವು ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮ ಸೂತ್ರವನ್ನು ಬಳಸಬೇಕು. ಸೂತ್ರ ಏನು? ಎರಡು ಕಾಯಗಳ ನಡುವಿನ ಗುರುತ್ವಾಕರ್ಷಣೆ ಬಲ ಏನಾಗಿರುತ್ತೆ, ಎಫ್ ಇಸ್ ಈಕ್ವಲ್ ಟು ಜಿ m1 m2 ಡಿವೈಡ್ ಬೈ r ಸ್ಕ್ವೇರ್ ಆಗಿರುತ್ತೆ. ಸೊ ಎಫ್ ಅಂದರೆ ಗುರುತ್ವಾಕರ್ಷಣೆ ಬಲ, ಫೋರ್ಸ್ ಆಫ್ ಗ್ರಾವಿಟೇಷನ್. ಜಿ ಅಂದರೆ ಗುರುತ್ವಾಕರ್ಷಣೆ ಸಾರ್ವತ್ರಿಕ ಸ್ಥಿರಾಂಕ, ಯೂನಿವರ್ಸಲ್ ಕಾನ್ಸ್ಟೆಂಟ್ ಆಫ್ ಗ್ರಾವಿಟೇಷನ್. m1 ಮತ್ತು m2 ಅಂದರೆ ಕಾಯಗಳ ದ್ರವ್ಯರಾಶಿ, ಮಾಸ್ ಆಫ್ ದ ಬಾಡೀಸ್. ಆರ್ ಅಂದರೆ ಕಾಯಗಳ ನಡುವಿನ ಅಂತರ, ಡಿಸ್ಟೆನ್ಸ್ ಬಿಟ್ವೀನ್ ದ ಬಾಡೀಸ್. ಸೊ ನಾವು ಜಿಗಾಗಿ ಸೂತ್ರವನ್ನು ನಾವು ಮತ್ತೆ ಮರು ಜೋಡಿಸಿದರೆ ಜಿ ಬೇಕಲ್ಲ ನಮಗೆ. ಸೊ ಜಿಯ ಘಟಕವನ್ನು ಕಂಡುಹಿಡಿದು ನಾವು ಸೂತ್ರವನ್ನು ಜಿಗೆ ನಾವು ರೀಪ್ಲೇಸ್ ಮಾಡಿಕೊಂಡ್ರೆ ಜಿ ಇಸ್ ಈಕ್ವಲ್ ಟು ಏನಾಗುತ್ತೆ, FR ಸ್ಕ್ವೇರ್ ಡಿವೈಡ್ ಬೈ m1 m2 ಆಗುತ್ತೆ. ಸೊ ಇವುಗಳಿಗೆ ನಾವು SI ಯೂನಿಟ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ಗಳನ್ನು ಅನ್ವಯಿಸಿದರೆ, ಸೊ ಅವಾಗ ಭೌತಿಕ ಪ್ರಮಾಣಕ್ಕೆ ಫಿಸಿಕಲ್ ಕ್ವಾಂಟಿಟಿ ಸಂಬಂಧಪಟ್ಟಂತಹ ಸ್ಟ್ಯಾಂಡರ್ಡ್ ಯೂನಿಟ್ಸ್ಗಳನ್ನು ಬದಲಿಸಿದರೆ ಏನಾಗುತ್ತೆ, ಎಫ್ದು ಏನಿದೆ ಯೂನಿಟು ನ್ಯೂಟನ್ ಇದೆ. ಸೊ ಆರು, ಸೊ ಡಿಸ್ಟೆನ್ಸ್ ಅಂತೇಳಿ, ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಮೀಟರ್, ನಾನು ಮೀಟ್ರಲ್ಲಿ ಹೇಳ್ತೀವಿ. ಸೊ ಅದರಿಂದ r ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಇನ್ನು m1 m2 ದ್ರವ್ಯರಾಶಿನ ಕಿಲೋಗ್ರಾಮ್ ಹೇಳ್ತೀವಿ. ಸೊ m1 m2 ಇಸ್ ಈಕ್ವಲ್ ಟು kg ಆಗುತ್ತೆ. m1 m2 kg ಆಗುತ್ತೆ ಅದರದ್ದು ಕಿಲೋಗ್ರಾಮ್. ಸೊ ಅದು ಸಿ ಏನೋ ನಾವು ಅಪ್ಲೈ ಮಾಡಿದರೆ ಸೂತ್ರದಲ್ಲಿ ಜಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಫೋರ್ಸ್ ಇದು ಎನ್ ಆಗುತ್ತೆ, ಆರ್ ಡಿಸ್ಟೆನ್ಸ್ ಇದು m ಸ್ಕ್ವೇರ್ ಆಗುತ್ತೆ. ಸೊ m1 m2 ಏನಾಗುತ್ತೆ kg ಸ್ಕ್ವೇರ್ ಆಗುತ್ತೆ. ಸೊ ಜಿ ಇಸ್ ಈಕ್ವಲ್ ಟು ಏನಾಗುತ್ತೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಆಗುತ್ತೆ. ಸೊ ಗುರುತ್ವಾಕರ್ಷಣೆ ಸಾರ್ವತ್ರಿಕ ಸ್ಥಿರಾಂಕ ಜಿನ ಘಟಕವು ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂದರೆ ಪ್ರತಿ ಕಿಲೋಗ್ರಾಮ್ ಸ್ಕ್ವೇರ್ ಆಗಿದೆ. ಅಂದರೆ ಆಪ್ಷನ್ ಏನು ಡಿ ಇದೆಯಲ್ಲ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಇದೆ ಏನು, ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ಸ್ಥಿರಾಂಕ ಜಿನ ಘಟಕದ ಅದರ ಯೂನಿಟ್ ಏನಪ್ಪ ಅಂದರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಬೇರೆ ಬೇರೆ ಕೊಟ್ಟದ್ದು, ನ್ಯೂಟನ್ ಏನು ಫೋರ್ಸು, ಸೊ ಅದು ಬಲದ ಮೂಲಮಾನ ಆಗಿದೆ. ಈ ಮೀಟರ್ ಪರ್ ಸೆಕೆಂಡ್ ಇದೆಯಲ್ಲ ಅದು ವೆಲಾಸಿಟಿ ವೇಗದ ಮೂಲಮಾನ ಆಗಿದೆ. ಝೋಲ್ ಇದೆಯಲ್ಲ ಎನರ್ಜಿ ಶಕ್ತಿಯ ಮೂಲಮಾನವಾಗಿದೆ, ಅದು ಯೂನಿಟ್ ಆಗಿದೆ. ಓಕೆ, ಸೊ ದ ಯೂನಿವರ್ಸಲ್ ಕಾನ್ಸ್ಟೆಂಟ್ ಆಫ್ ಗ್ರಾವಿಟೇಷನ್ ಜಿ ಆ್ಯಸ್ ದ ಯೂನಿಟ್ ಆಫ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಆಗುತ್ತೆ ಆನ್ಸರ್. ಓಕೆ, ಈ ಕ್ವಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಏನಿದೆ ನೋಡೋಣ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಏಜೆನ್ಸೀಸ್ ರಿಲೀಸ್ ರಿಪೋರ್ಟ್ ಆನ್ SAFE, ಅಥವಾ ಅದನ್ನು ಸೇಫ್ ಅಂತಲೇ ಹೇಳ್ಬೋದು, ಅಥವಾ SAFE ಅಂತ ಹೇಳ್ಬೋದು, ಅಕೊಮಡೇಷನ್ ವರ್ಕರ್ ಹೌಸಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್. ಸೊ ಆಪ್ಷನ್ ಏನಿದೆ, RBI ಇದೆ, ನೀತಿ ಆಯೋಗ ಇದೆ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಇದೆ, ಡಿ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕೋಆಪರೇಷನ್ ಇದೆ. ಅಂದರೆ ವಿಚ್ ಅಮಾಂಗ್ ದ ಫಾಲೋವಿಂಗ್ ಏಜೆನ್ಸೀಸ್ ರಿಲೀಸಸ್ ರಿಪೋರ್ಟ್ ಆನ್ SAFE ಅಥವಾ SAFE ಅಥವಾ ಸೇಫ್ ಅಕೊಮಡೇಷನ್ ವರ್ಕರ್ ಹೌಸಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಅಂತೇಳಿ.
ಯಾರು ಮಾಡ್ತಾರೆ ಇದನ್ನು? ಈ ಯಾವ ಏಜೆನ್ಸಿ? RBIನ, ಎ, ಬಿ ನೀತಿ ಆಯೋಗನ, ಸಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ, ಡಿ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕೋಆಪರೇಷನ್ ಅಂತೇಳಿ. ಸೊ ಕನ್ನಡದಲ್ಲಿ ನೋಡಿದ್ರೆ ಕೆಳಗಿನ ಯಾವ ಏಜೆನ್ಸಿಯು SAFE ಸೇಫ್ ಅಕಾಮಡೇಷನ್ ವರ್ಕರ್ ಹೌಸಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಉತ್ಪಾದನಾ ವಲಯದ ಬೆಳವಣಿಗೆಗೆ ಕಾರ್ಮಿಕರ ವಸತಿ ಕುರಿತು ವರದಿಯನ್ನು ಬಿಡುಗಡೆ ಯಾರು ಮಾಡ್ತಾರೆ? RBIಯ, ನೀತಿ ಆಯೋಗನ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ರಾಷ್ಟ್ರೀಯ ವಸತಿ ಬ್ಯಾಂಕ, ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕೋಆಪರೇಷನ್ ವಸತಿ ಮತ್ತು ನಗರ ಅಭಿವೃದ್ಧಿ ನಿಗಮನ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಇದಕ್ಕೆ ನೀತಿ ಆಯೋಗನೇ. ಈ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ನೀತಿ ಆಯೋಗ. ಸೊ ವರದಿಯ ಪೂರ್ಣ ಶೀರ್ಷಿಕೆ ಏನಿದೆ? ಸೈಟ್ ಅಡ್ಜಸೆಂಟ್ ಫ್ಯಾಕ್ಟರಿ ಎಂಪ್ಲಾಯೀಸ್. SAFE ಅಂದರೆ ಸೈಟ್ ಅಡ್ಜಸೆಂಟ್ ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಅಕಾಮಡೇಷನ್ ವರ್ಕರ್ ಹೌಸಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಅಂತೇಳಿ. ಅಂದರೆ SAFE ಹೇಳಿದ್ನಲ್ಲ, ಅದರ ವರದಿನ ನೀತಿ ಆಯೋಗ ಮಾಡುತ್ತೆ. ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಟ್ಟ ತಿಳ್ಕೊಳ್ಳೋದ್ರೆ SAFE ವರದಿಯ ಉದ್ದೇಶ, ಪರ್ಪೋಸ್ ಆಫ್ SAFE ರಿಪೋರ್ಟ್ ಅಂದರೆ ಸೊ ಇನ್ನೊಂದು ಅರ್ಥದಲ್ಲಿ ಸೆಕ್ಯೂರ್, ಅಫೋರ್ಡಬಲ್, ಫ್ಲೆಕ್ಸಿಬಲ್ ಮತ್ತು ಎಫಿಷಿಯೆಂಟ್ ವಸತಿ. ಸೊ ಅಂದರೆ ಸುರಕ್ಷಿತ, ಕೈಗೆಟಕುವ, ಹೊಂದಿಕೊಳ್ಳುವ ದಕ್ಷವಾದ ವಸತಿಗಳನ್ನು ಒದಗಿಸುವ ಒಂದು ಉದ್ದೇಶ ಇರುತ್ತೆ. ಇದರ ಬಗ್ಗೆ ವರದಿಯನ್ನು ಕೊಡೋದು ನೀತಿ ಆಯೋಗ. ಯಾರಿಗೆ? ಕಾರ್ಮಿಕರಿಗೆ. ಸೊ ಪ್ರಮುಖ ಗುರಿ ಏನಪ್ಪ ಅಂದರೆ ಭಾರತದ ಉತ್ಪಾದನಾ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ವಲಯಗಳಿರ್ತಾವಲ್ಲ ಅವುಗಳನ್ನು ಉತ್ತೇಜಿಸಲು ಕೈಗಾರಿಕಾ ಕಾರ್ಮಿಕರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ದರದ ವಸತಿ ಸೌಕರ್ಯಗಳ ಮಹತ್ವವನ್ನು ಈ ನೀತಿ ಆಯೋಗದ ವರದಿ ಎತ್ತಿ ತೋರಿಸುತ್ತೆ. ಸೊ ಅಂದರೆ ವಸತಿ ಕೊರತೆಯ ಸಮಸ್ಯೆ ಖಂಡಿತ ಕೈಗಾರಿಕಾ ಕೇಂದ್ರಗಳ ಬಳಿ ಸರಿಯಾದ ವಸತಿ ಇಲ್ಲದಿರೋದ್ರಿಂದ ಕಾರ್ಮಿಕರ ವಲಸೆ ಮಿತಿ, ಕಡಿಮೆ ಕಾರ್ಮಿಕ ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಮತ್ತು ಹೆಚ್ಚಿನ ಉದ್ಯೋಗಿ ಬಿಡುವಿಕೆ ಇವೆಲ್ಲ ಆಗ್ತವೆ. ಈ ಸಮಸ್ಯೆಗಳನ್ನು ನಿರ್ವಹಿಸಲು ಏನು ಮಾಡುತ್ತೆ? ಈಗ ಸಂಬಂಧಪಟ್ಟಂಗೆ ಅಲ್ಲೇ ಕೈಗಾರಿಕಾ ವಲಯದಲ್ಲೇ ವಸತಿಗಳನ್ನು ಕಾರ್ಮಿಕರಿಗೆ ಕೊಡೋದ್ರ ಬಗ್ಗೆ ನೀತಿ ಆಯೋಗ ಒಂದು ವರದಿ ಮಾಡಿ ಗುರುತಿಸಿದೆ. ಸೊ ಕಾರ್ಖಾನೆಗಳ ಸಮೀಪದಲ್ಲಿ ವಸತಿ ಸೌಲಭ್ಯಗಳನ್ನು ಒದಗಿಸುವುದರಿಂದ ಕಾರ್ಮಿಕರ ಸ್ಥಿರತೆ ಮತ್ತು ಉತ್ಪಾದಕತೆ ಹೆಚ್ಚುತ್ತದೆ ಎಂದು ಈ ಶಿಫಾರಸನ್ನು ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನೀತಿ ಆಯೋಗದ ರೋಲ್ ಏನಪ್ಪ ಅಂದರೆ, ನೀತಿ ಆಯೋಗ ಅಂದರೆ ಗೊತ್ತೇ ಇದೆ ನಿಮಗೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂದರೆ. ಸೊ ಭಾರತ ಸರ್ಕಾರದ ನೀತಿ ಆಯೋಗನ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ. ಸೊ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀತಿ ಮತ್ತು ಕಾರ್ಯತಂತ್ರವನ್ನು ಸಲಹೆ ನೀಡುವ ಕೆಲಸವನ್ನು ಮಾಡುತ್ತೆ. ಸೊ ನೀತಿ ಆಯೋಗ ವರದಿಯನ್ನು ಬಿಡುಗಡೆ ಮಾಡುತ್ತೆ. ನೀತಿ ಆಯೋಗ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಂತಹ ಹಲವಾರು ಮಹತ್ವದ ವರದಿಗಳನ್ನು ಸಿದ್ಧಪಡಿಸಿ ಬಿಡುಗಡೆ ಮಾಡುತ್ತೆ. ಈ ವರದಿಯು ಕೈಗಾರಿಕಾ ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯ ನೀತಿಗಳನ್ನು ರೂಪಿಸಲು ಒಂದು ಪ್ರಮುಖವಾದ ಹೆಜ್ಜೆಯಾಗಿ ಕೆಲಸ ಮಾಡುತ್ತೆ. ಓಕೆ, ನೆಕ್ಸ್ಟ್. ಸೊ ಈ ವರದಿ ಏನು ಶಿಫಾರಸು ಮಾಡುತ್ತದೆ? ಕೀ ರೆಕಮೆಂಡೇಷನ್ ಆಫ್ ದ ರಿಪೋರ್ಟ್ ಅಂದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಟ್. ಈ ಒಂದು ಯೋಜನೆಯಲ್ಲಿ ಈ ವಸತಿ ಯೋಜನೆಗಳನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಜಾರಿಗೆ ತರಲು ಈ ವರದಿ ಹೊತ್ತೆಯನ್ನು ಹೇಳುತ್ತೆ. ಎಲ್ಲಿ? ಕಾರ್ಮಿಕರ ವಸತಿ ಕುರಿತು. ಸೊ ಹಣಕಾಸು ನೆರವು. ಸೊ ಎಲೆಬಿಲಿಟಿ ಗ್ಯಾಪ್ ಫಂಡಿಂಗ್ ಮೂಲಕ ಸರ್ಕಾರದಿಂದ ಹಣಕಾಸಿನ ನೆರವನ್ನು ಒದಗಿಸುವುದು ಈ ವರದಿ ಹೇಳುತ್ತೆ. VGF ವೇಲಬಿಲಿಟಿ ಗ್ಯಾಪ್ ಫಂಡಿಂಗ್ ಬಗ್ಗೆ. ಸೊ ಕಾನೂನು ಸುಧಾರಣೆ, ಕಾರ್ಮಿಕರ ವಸತಿಯನ್ನು ಒಂದು ಪ್ರತ್ಯೇಕ ವಸತಿ ವರ್ಗವಾಗಿ ಮರುವರ್ಗೀಕರಿಸಿ ಅದಕ್ಕೆ ಸೂಕ್ತ ತೆರಿಗೆ ವಿನಾಯಿತಿಗಳನ್ನು ಮತ್ತು ಸುಲಭ ನಿಯಮಗಳನ್ನು ಜಾರಿಗೆ ತರಲು ಈ ನೀತಿ ಆಯೋಗ ಶಿಫಾರಸು ಮಾಡುತ್ತೆ. ಈ ವರದಿಯು ಭಾರತದಲ್ಲಿ ಕೈಗಾರಿಕಾ ಕಾರ್ಮಿಕರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಮೇಕ್ ಇನ್ ಇಂಡಿಯಾ ಏನು ಹೇಳ್ತೀವಲ್ಲ ಹಾಗೂ ಆತ್ಮನಿರ್ಭರ್ ಭಾರತ್ ಈ ಗುರಿಗಳನ್ನು ಸಾಧಿಸಲು ಒಂದು ಕಾರ್ಯತಂತ್ರದ ಮಾರ್ಗದರ್ಶಿಯನ್ನು ಒದಗಿಸುತ್ತೆ. SAFE ವರದಿ. ಓಕೆ, ನೀತಿ ಆಯೋಗ ಕೊಡುತ್ತೆ. ಸೊ ನೀತಿ ಆಯೋಗ ರಿಲೀಸ್ ರಿಪೋರ್ಟ್ ಆನ್ SAFE ಅಕಾಮಡೇಷನ್ ವರ್ಕರ್ ಹೌಸಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್. ಓಕೆ, ಸೊ ಆನ್ಸರ್ ಏನಾಗುತ್ತೆ? ವಿಚ್ ಅಮಾಂಗ್ ದ ಫಾಲೋವಿಂಗ್ ಏಜೆನ್ಸೀಸ್ ರಿಲೀಸಸ್ ರಿಪೋರ್ಟ್ ಆನ್ SAFE ಅಥವಾ ಸೇಫ್ ಅಕಾಮಡೇಷನ್ ವರ್ಕರ್ ಹೌಸಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್? ದ ಆನ್ಸರ್ ಈಸ್ ಬಿ, ನೀತಿ ಆಯೋಗ. ನೆಕ್ಸ್ಟ್ ಪ್ರಶ್ನೆ. ಸೊ 124 ಪ್ರಶ್ನೆ. ಹೂ ಅಮಾಂಗ್ ದ ಫಾಲೋವಿಂಗ್ ಪ್ರೆಸಿಡೆಂಟ್ಸ್, ವೈಸ್ ಪ್ರೆಸಿಡೆಂಟ್ಸ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ವಾಸ್ ಅವಾರ್ಡೆಡ್ ನೋಬೆಲ್ ಪೀಸ್ ಪ್ರೈಸ್ ಫಾರ್ ವರ್ಕ್ ಟು ಫೈಂಡ್ ಪೀಸ್ಫುಲ್ ಸೊಲ್ಯೂಷನ್ ಟು ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್, ಟು ಅಡ್ವಾನ್ಸ್ ಡೆಮೋಕ್ರಸಿ ಆ್ಯಂಡ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಟು ಪ್ರಮೋಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್? ಯಾರು? ಜಿಮ್ಮಿ ಕಾರ್ಟರ, ವುಡ್ರೋ ವಿಲ್ಸನ್ನ, ಬರಾಕ್ ಒಬಾಮನ, AI ಗೋರ ಅಥವಾ ಎ ಗೋರ್ ಅಂತ ಕರೀತಾರೆ ಅವ್ರನ್ನ. ಸೊ ಜಿಮ್ಮಿ ಕಾರ್ಟರ್, ವುಡ್ರೋ ವಿಲ್ಸನ್, ಬರಾಕ್ ಒಬಾಮಾ, AI ಗೋರ್. ಯಾರು ಪ್ರೆಸಿಡೆಂಟು? ಯಾರು ನೋಬೆಲ್ ಪ್ರೈಸ್ ಕೊಟ್ಟಿದ್ದು ಯಾರಿಗೆ? ಅಂದರೆ ಅಂತಾರಾಷ್ಟ್ರೀಯ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರಗಳನ್ನು ಕಂಡುಕೊಳ್ಳುವ ಕೆಲಸವನ್ನು, ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳನ್ನು ಮುನ್ನಡೆಸುವುದು ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಕೆಲಸಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ ಕೆಳಗಿನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಧ್ಯಕ್ಷರ ಅಥವಾ ಉಪಾಧ್ಯಕ್ಷರಿಗೆ ನೋಬೆಲ್ ಶಾಂತಿ ಬಹುಮಾನ ನೀಡಲಾಯಿತು. ಯಾರಿಗೆ? ಸೊ ಆನ್ಸರ್ ಈಸ್ ಜಿಮ್ಮಿ ಕಾರ್ಟರ್. ಸೊ ಅವರಿಗೆ ಈ ಪ್ರಶಸ್ತಿ ನೀಡಲು
ಹಲವಾರು ಕಾರಣಗಳಿರ್ತವೆ. ಸೊ ಪ್ರಶಸ್ತಿ ವಿಜೇತ ಜಿಮ್ಮಿ ಕಾರ್ಟರ್, ಸೊ ಅವರಿಗೆ 2002ರಲ್ಲಿ ಈ ನೊಬೆಲ್ ಪೀಸ್ ಪ್ರೈಸನ್ನು ಕೊಡ್ತಾರೆ. ಸೊ ಕಾರ್ಟರ್ ಅವರು ದಶಕಗಳ ಪ್ರಯತ್ನವನ್ನು ಗುರುತಿಸಿ ನೊಬೆಲ್ ಸಮಿತಿಯು ಅವರಿಗೆ ಶಾಂತಿ ಬಹುಮಾನವನ್ನು ನೀಡುತ್ತೆ. ಅಂತಾರಾಷ್ಟ್ರೀಯ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳುವಲ್ಲಿ ಅವರು ನಿರಂತರ ಪ್ರಯತ್ನ ಮಾಡಿರ್ತಾರೆ. ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳನ್ನು ಮುನ್ನಡೆಸುವ ಜೊತೆಗೆ ಪ್ರಮೋಟ್ ಟು ಡೆಮೋಕ್ರಸಿ ಆ್ಯಂಡ್ ವುಮೆನ್ ರೈಟ್ಸ್, ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಉತ್ತೇಜಿಸುವ ಕೆಲಸವನ್ನು ಮಾಡಿರ್ತಾರೆ. ಪ್ರಮೋಟ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟು. ಸೊ ಅವರು 1982ರಲ್ಲಿ ಸ್ಥಾಪಿಸಿದಂತಹ ದಿ ಕಾರ್ಟರ್ ಸೆಂಟರ್ ಮೂಲಕ ಜಾಗತಿಕ ಆರೋಗ್ಯ, ಚುನಾವಣೆಗಳ ಮೇಲ್ವಿಚಾರಣೆ ಮತ್ತು ಸಂಘರ್ಷ ಪರಿಹಾರದಲ್ಲಿ ಮಹತ್ವದ ಕೆಲಸವನ್ನು ಅವರು ಮಾಡಿರ್ತಾರೆ. ಸೊ ಹಾಗಾಗಿ ಅದಕ್ಕೆ ಅವರಿಗೆ ನೊಬೆಲ್ ಪೀಸ್ ಪ್ರೈಸನ್ನು ಕೊಡ್ತಾರೆ ಜಿಮ್ಮಿ ಕಾರ್ಟರ್ಗೆ. ಸೊ ಈ ಥರ ಆ್ಯಕ್ಟ್ ಕೊಟ್ಟಿದ್ದ ವುಡ್ರೋ ವಿಲ್ಸನ್. ಸೊ ಇವರಿಗೆ 1919ರ ನೊಬೆಲ್ ಶಾಂತಿ ಬಹುಮಾನ ನೀಡಲಾಗುತ್ತೆ. ಬಟ್ ಇವರು ಮುಖ್ಯವಾಗಿ ಮೊದಲ ಮಹಾಯುದ್ಧದ ನಂತರ ಶಾಂತಿ ಒಪ್ಪಂದಗಳವರ ಪಾತ್ರ ಮತ್ತು ಲೀಗ್ ಆಫ್ ನೇಷನನ್ನು ಪ್ರಾರಂಭಿಸುವಲ್ಲಿ ಇವರ ಪ್ರಯತ್ನಗಳಿಗೆ ಅದನ್ನು ಅವರಿಗೆ ಆ ವಿಷಯಕ್ಕೆ ನೀಡ್ತಾರೆ ವುಡ್ರೋ ವಿಲ್ಸನ್ನರಿಗೆ. ಇನ್ನು ಬರಾಕ್ ಒಬಾಮ ಅವರಿಗೆ 2009ರಲ್ಲಿ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಬಲಪಡಿಸಲು ಮತ್ತು ಜನರ ನಡುವಿನ ಸಹಕಾರಕ್ಕಾಗಿ ಅವರ ಅಸಾಧಾರಣ ಪ್ರಯತ್ನಗಳಿಗಾಗಿ ಈ ಪ್ರಶಸ್ತಿ ಅವರಿಗೆ 2009ರಲ್ಲಿ ನೊಬೆಲ್ ಪ್ರೈಸನ್ನು ಕೊಡ್ತಾರೆ. ಪೀಸ್ ಆಫ್ ನೊಬೆಲ್, ಓಕೆ, ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ 2009ರಲ್ಲಿ. ನೆಕ್ಸ್ಟ್ ಆಲ್ ಗೋರಾ, ಆಲ್ ಗೋರಾ ಅದು. ಇವರಿಗೆ 2007ರಲ್ಲಿ ಹವಾಮಾನ ಬದಲಾವಣೆ ಕುರಿತು ಜಾಗೃತಿ ಮೂಡಿಸಲು ಮಾಡಿದ ಪ್ರಯತ್ನಗಳಿಗಾಗಿ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ನೊಂದಿಗೆ ಜಂಟಿಯಾಗಿ ನೊಬೆಲ್ ಶಾಂತಿ ಬಹುಮಾನ ಅವರು ನೀಡುತ್ತಾರೆ. ಸೊ ಇವರಿಗೆ ಕೊಟ್ಟಿದ್ದಾರೆ, ಬಟ್ ಈ ರೀಸನ್ನಿಗಲ್ಲ. ಜಿಮ್ಮಿ ಕಾರ್ಟರ್ ಕೊಟ್ಟಿರೋ ರೀಸನ್ನು ಕ್ವಶನ್ನಲ್ಲಿದೆ, ಆ ರೀಸನ್ನಿಗೆ. ಬಟ್ ಇವ್ರಿಗೆ ಕೊಟ್ಟಿರೋದು ಬೇರೆ ಬೇರೆ ರೀಸನ್ಗೆ. ಎಲ್ಲರೂ ನೊಬೆಲ್ ಪ್ರೈಸ್ ಪಡ್ಕೊಂಡಿದ್ದಾರೆ. ಬರಾಕ್ ಒಬಾಮ, ಆಲ್ ಗೋರಾ, ಹಾಗೆಯೇ ವುಡ್ರೋ ವಿಲ್ಸನ್ ಎಲ್ಲ ಪಡ್ಕೊಂಡಿದ್ದಾರೆ, ಬಟ್ ರೀಸನ್ ಬೇರೆ. ಸೊ ಆನ್ಸರ್ ಏನು? ಜಿಮ್ಮಿ ಕಾರ್ಟರ್. ಓಕೆ, ಸೊ ಇವರ ಜಿಮ್ಮಿ ಕಾರ್ಟರ್. Who among the following president, vice presidents of United States of America was awarded Nobel Peace Prize for work to find peaceful solution to international conflicts, to advance democracy and human rights, and to promote economic and social development? ಅಂದರೆ ಆನ್ಸರ್ ಜಿಮ್ಮಿ ಕಾರ್ಟರ್. ನೆಕ್ಸ್ಟ್ ಕ್ವೆಶನ್. ಇಂಡಿಯಾಸ್ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್, GTRE ಅಂತ ಏನು ಹೇಳ್ತೀವಿ, ಇಂಡಿಯಾಸ್ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ GTRE, part of the Defense Research and Development Organization DRDO, has developed an aero engine which will potentially make India self-reliant in aero engine technology. What is the name of the engine? ಆ ಇಂಜಿನ್ ಹೆಸರು ಏನು ಅಂತ ಕೇಳಿದ. ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಗಂಗಾ, ಯಮುನಾ, ಕೃಷ್ಣ, ಕಾವೇರಿ ಅಂತೇಳಿ. ಸೊ ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ GTRE ಮತ್ತು ಇದು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDOನ ಒಂದು ಭಾಗವಾಗಿದೆ. ಕನ್ನಡದಲ್ಲಿ ನೋಡ್ತಿದ್ದೀನಿ ನಾನು. ಇದು ಭಾರತವನ್ನು ಏರೋ ಇಂಜಿನ್ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಏರೋ ಇಂಜಿನನ್ನು ಅಭಿವೃದ್ಧಿಪಡಿಸಿಕೊಂಡಿದೆ. ಆ ಇಂಜಿನ್ ಹೆಸರೇನು? ಗಂಗಾ, ಯಮುನಾ, ಕೃಷ್ಣ, ಕಾವೇರಿ. ಸೊ ಆನ್ಸರ್ ಕಾವೇರಿ, ಡಿ ಆನ್ಸರು. ಕಾವೇರಿ ಏರೋ ಇಂಜಿನ್ ಬಗ್ಗೆ ನೋಡೋದಾದರೆ, ಕಾವೇರಿ ಏರೋ ಇಂಜಿನ್ ಅದೊಂದು ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಬೆಂಗಳೂರು GTRE ಇದೆಯಲ್ಲ, ಇದು ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆಯ ಒಂದು ಪ್ರಮುಖ ಪ್ರಯೋಗಾಲಯಗಳಲ್ಲಿ ಇದು ಒಂದು. ಯಾವುದು? ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಇನ್ನು ಅಭಿವೃದ್ಧಿಪಡಿಸ್ತಾರೆ ಇಂಜಿನ್ನ. ಇದು DRDO ಪ್ರಮುಖ ಪ್ರಯೋಗಾಲಯಗಳಲ್ಲಿ ಇದು ಒಂದು ಸಹ ಆಗಿರುತ್ತೆ. ಸೊ ಯೋಜನೆ ಉದ್ದೇಶ ಏನಪ್ಪ ಅಂದರೆ ಭಾರತದ ಮೊಟ್ಟ ಮೊದಲ ಸ್ವದೇಶಿ ಫೈಟರ್ ಜೆಟ್ ಆದಂತಹ ತೇಜಸ್, HAL ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ LCA, ಇದಕ್ಕಾಗಿ ಶಕ್ತಿಯುತ ವಿಶ್ವಾಸಾರ್ಹವಾದ ಟರ್ಬೋ ಫ್ಯಾನ್ ಇಂಜಿನನ್ನು ವಿನ್ಯಾಸಗೊಳಿಸುವುದು ಮತ್ತು ಅದನ್ನು ಅಭಿವೃದ್ಧಿಪಡಿಸುವುದರ ಮುಖ್ಯ ಗುರಿ ಆಗಿತ್ತು. ಸೊ ಅದರ ನಾಮಕರಣ ಕಾವೇರಿ ಯಾಕೆ ಇಟ್ಟಿದ್ದಾರಪ್ಪ ಅಂದರೆ, ಈ ಇಂಜಿನ್ಗೆ ಭಾರತ ಪ್ರಮುಖ ನದಿಗಳಲ್ಲಿ ಒಂದಾದ ಕಾವೇರಿ ನದಿಯ ಹೆಸರನ್ನು ಇಡಲಾಗಿದೆ. ಸೊ ಭಾರತ ಅನೇಕ ಯುದ್ಧೋಪಕರಣಗಳು ಮತ್ತು ಕ್ಷಿಪಣಿಗಳಿಗೆ ನಾವು ಆಲ್ರೆಡಿ ನದಿಗಳನ್ನು ಮತ್ತು ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನು ಇಡೋದು ವಾಡಿಕೆಯಾಗಿದೆ. ಸೊ ಹಾಗಾಗಿ ಅದಕ್ಕೆ ನದಿ ಹೆಸರಿಟ್ಟಿದ್ದಾರೆ. ಸೊ ಅಟ್ ಪ್ರೆಸೆಂಟ್ ಏನಪ್ಪ ಅಂದರೆ, ಇದು ಕಾವೇರಿ ಇಂಜಿನ್ ಯೋಜನೆಯು 1989ರಲ್ಲಿ ಪ್ರಾರಂಭ ಆಗುತ್ತೆ. ಇದು ಅನೇಕ ತಾಂತ್ರಿಕ ಸವಾಲುಗಳನ್ನು ಎದುರಿಸಿ ತೇಜಸ್ ವಿಮಾನದ ಅಗತ್ಯಗಳ ತಕ್ಕಂತೆ ಅಪೇಕ್ಷಿತ ಥ್ರಸ್ಟ್ ಸಾಮರ್ಥ್ಯವನ್ನು ತಲುಪಲು ಇದು ಸಾಧ್ಯವಾಗಲಿಲ್ಲ. ಸೊ ಆದ್ದರಿಂದ LCA ತೇಜಸ್ನ ಆರಂಭಿಕ ಮಾದರಿಗಳಲ್ಲಿ ವಿದೇಶಿ ಇಂಜಿನ್, ಸಾಮಾನ್ಯವಾಗಿ ನಾವು ಅಮೇರಿಕದ ಜನರಲ್ ಎಲೆಕ್ಟ್ರಾನಿಕ್ F404 ಬಳಸಲಾಗ್ತಾ ಇದೆ. ಆದಾಗ್ಯೂ ಈ GTRE ಇಂಜಿನ್ನ ತಾಂತ್ರಿಕ ಜ್ಞಾನ, ನೋ ಹೌ ಮತ್ತು ಅದರ ವಿವಿಧ ಆವೃತ್ತಿಗಳನ್ನು, ಉದಾಹರಣೆಗೆ ಡ್ರೋನ್ ಮತ್ತು ಮಾನವರಹಿತ ವೈಮಾನಿಕ ವಾಹನಗಳಿಗಾಗಿ ಅಭಿವೃದ್ಧಿಪಡಿಸುವುದನ್ನು ಮುಂದುವರಿಸಿದೆ. ಸೊ ಕಾವೇರಿ ಇಂಜಿನ್ ಯೋಜನೆ ಇದೆಯಲ್ಲ, ಭಾರತಕ್ಕೆ ಏರೋ ಇಂಜಿನ್ ವಿನ್ಯಾಸ ಮತ್ತು ಅಭಿವೃದ್ಧಿ ತಂತ್ರಜ್ಞಾನದಲ್ಲಿ ಮಹತ್ವದ ಅನುಭವ ಮತ್ತು ಸ್ವಾವಲಂಬನೆಯತ್ತ ಮೊದಲ ಹೆಜ್ಜೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು. ಇದೆ
ಏರೋ ಇಂಜಿನ್. ಓಕೆ, ಸೊ ಇಂಡಿಯಾ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್, ಪಾರ್ಟ್ ಆಫ್ ದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆ್ಯಂಡ್ has developed an aero engine which will potentially make India self-reliance in aero engine technology. What is the name of the engine is Kaveri. ಓಕೆ, ಈ ಪ್ರಶ್ನೆ ಬಗ್ಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸಿ ಬೋಟ್ ಈಸ್ ಆರ್ ಕರೆಕ್ಟ್? ಸಿ ಬೋಟ್ ಬಗ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಕರೆಕ್ಟಾ ಅಂತ ಕೇಳಿದಾನೆ. ಆ ಸ್ಟೇಟ್ಮೆಂಟು, ಫಸ್ಟ್ನೇ ಸ್ಟೇಟ್ಮೆಂಟ್, ಇಟ್ಸ್ ಆ್ಯನ್ ಅಂಡರ್ ವಾಟರ್ ವೆಹಿಕಲ್ ಟು ಮಾನಿಟರ್ ಕೋರಲ್ ರೀಫ್ಸ್. ಟು, ಇಟ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ CSIR and NIO. One only, two only, both one and two, neither nor one nor two. ಅಂದರೆ ಸಿ ಬೋಟ್ ಬಗ್ಗೆ ಈ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಯಾವುದು ಸರಿ? ಒಂದನೇ ಸ್ಟೇಟ್ಮೆಂಟ್ ಏನಿದೆ, ಇದು ಹವಳ ದಿಬ್ಬಗಳು ಕೋರಲ್ ಲೀಫ್ಸ್ ಮೇಲೆ ವಿಚಾರಣೆ ಮಾಡಲು ಬಳಸುವ ನೀರೊಳಗಿನ ಒಂದು ವಾಹನವಾಗಿದೆ. ನೀರೊಳಗಿನ ಒಂದು ವಾಹನವಾಗಿದೆ. ಇದನ್ನು CSIR ಮತ್ತು NIO ಸಂಸ್ಥೆಗಳಿಂದ ಅಭಿವೃದ್ಧಿಪಡಿಸಲಾಗಿದೆ. ಸೊ ಯಾವುದು ಸರಿ? ಒಂದನೇ ಸ್ಟೇಟ್ಮೆಂಟ್ ಸರಿ, ಎರಡನೇ ಸ್ಟೇಟ್ಮೆಂಟ್ ಸರಿ, ಒಂದು ಮತ್ತು ಎರಡು ಸರಿ, ಒಂದು ಅಥವಾ ಎರಡು ಅಲ್ಲ ಅಂತ. ಸಿ ಬೋಟ್ ಎಂಬುದು ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ತಾಂತ್ರಿಕ ಸಾಧನ. ಫಸ್ಟ್ನೇ ಸ್ಟೇಟ್ಮೆಂಟು ವಿಶ್ಲೇಷಣೆ ನೋಡೋದಾದರೆ, ಸಿ ಬೋಟ್ ಎಂದರೆ ಕೋರಲ್ ಬೋಟ್ ಅಥವಾ ಕೋರಲ್ ರೀಫ್ ಮಾನಿಟರಿಂಗ್ ವೆಹಿಕಲ್, ಹವಳ ದಿಬ್ಬಗಳ ಮೇಲ್ವಿಚಾರಣೆ ವಾಹನ ಎಂದು ಕರೆಯಲ್ಪಡುವ ಸ್ವಯಂಚಾಲಿತ ನೀರೊಳಗಿನ ವಾಹನವಾಗಿದೆ. ಆಟೋಮೋನಸ್ ಅಂಡರ್ ವಾಟರ್ ವೆಹಿಕಲ್, AUV ಎಂದು ಕರಿತೀವಿ. ಸೊ ಇದರ ಮುಖ್ಯ ಉದ್ದೇಶ ಕಲ್ಲಿನಂತಹ ಕಠಿಣ ಪರಿಸರದಲ್ಲಿರುವ ಹವಳ ದಿಬ್ಬಗಳನ್ನು ನಿಖರವಾಗಿ ಸಮೀಕ್ಷೆ ಮಾಡೋದು ಮತ್ತು ಮೇಲ್ವಿಚಾರಣೆ ಮಾಡೋದು. ಸೊ ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ. ಎರಡನೇ ಸ್ಟೇಟ್ಮೆಂಟ್ ಏನು, ಸಿ ಬೋಟನ್ನು ರಾಷ್ಟ್ರೀಯ ಸಾಗರ ವಿಜ್ಞಾನ ಸಂಸ್ಥೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿನೋಗ್ರಫಿ NIO ಸಹಯೋಗದೊಂದಿಗೆ ಚೆನ್ನೈನಲ್ಲಿರುವ ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ NOIT ಅಭಿವೃದ್ಧಿಪಡಿಸಿದೆ. ಸೊ ಇಲ್ಲಿ CSIR ಇದೆಯಲ್ಲ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಜಿನಿಯರಿಂಗ್ ರಿಸರ್ಚ್ ಎಂಬುದು ಭಾರತದಲ್ಲಿನ ಒಂದು ಪ್ರಮುಖ ಸಂಶೋಧನಾ ಸಂಸ್ಥೆಗಳ ಸಮೂಹವಾಗಿದೆ ಮತ್ತು ಅದರಲ್ಲಿ NIO ಸಂಸ್ಥೆಯು ಸಹ CSIR ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಆದ್ದರಿಂದ ಇದು CSIRನ ಒಂದು ಭಾಗವಾದ NIOನಿಂದ ಅಭಿವೃದ್ಧಿಪಡಿಸಲ್ಪಟ್ಟಿದೆ ಎಂದು ಹೇಳ್ಬೋದು. ಆದರೆ ಮೂಲ ವಿನ್ಯಾಸ ಮತ್ತು ನಿರ್ಮಾಣವು NIO ಮತ್ತು NIOTನ ಪರಿಣಿತಿಯನ್ನು ಒಳಗೊಂಡಿದೆ. ಬಟ್ NIO ಆಲ್ಸೋ CSIRನ ಅಂಡರ್ ಬರುತ್ತೆ. ಸೊ NIO ಸಂಸ್ಥೆ CSIR ಅಡಿಯಲ್ಲಿ ಬರೋದರಿಂದ ಈ ಸ್ಟೇಟ್ಮೆಂಟು ಸಹ ಸರಿ ಅಂತ ಪರಿಗಣಿಸ್ತೀವಿ. ಸೆಕೆಂಡ್ ಸ್ಟೇಟ್ಮೆಂಟು ಸಹ ಸರಿಯಾಗಿದೆ. ಸೊ ಎರಡೇ ಹೇಳಿಕೆಗಳು ಸಿ ಬೋಟ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡುತ್ತವೆ. ಅದಕ್ಕೆ ಆನ್ಸರ್ ಏನಾಗುತ್ತೆ, 1 and 2 ಆಗುತ್ತೆ. ಸೊ ಸಿ ಬೋಟ್ ಬಗ್ಗೆ ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡೋದಾದರೆ, ಈ ಯಂತ್ರದ ವೈಶಿಷ್ಟ್ಯ ಏನಪ್ಪ ಅಂದರೆ, ಸಿ ಬೋಟ್ ಇದೆಯಲ್ಲ, ನೀರೊಳಗಿನ ಚಿತ್ರಗಳನ್ನು ತೆಗೆಯಲು ಮತ್ತು 3D ನಕ್ಷೆಗಳನ್ನು ರಚಿಸಲು ಸಹಾಯ ಮಾಡುತ್ತೆ. ಇದರಿಂದ ಈ ಭಾರತದಲ್ಲಿರುವಂಥ ಹವಳ ದಿಬ್ಬಗಳ ಆರೋಗ್ಯ ಮತ್ತು ಕಾಲಾಂತರದ ಬದಲಾವಣೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬಹುದು. ಸೊ ಪರಿಸರದ ಮಹತ್ವ, ಹವಳ ದಿಬ್ಬಗಳು ಸಮುದ್ರದ ಜೀವರಾಶಿಗೆ ಬಹಳ ಮುಖ್ಯ. ಈ ತಂತ್ರಜ್ಞಾನವು ಹವಳಗಳ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಭಾರತಕ್ಕೆ ಸಹಾಯ ಮಾಡುತ್ತೆ. ಸೊ ಅಭಿವೃದ್ಧಿಪಡಿಸಿದ ಸಂಸ್ಥೆ CSIR ಅಂದರೆ NIO ಮತ್ತು NIOT. ಸೊ ಇದೆ ನೋಡಿ ಸಿ ಬೋಟ್. ಸೊ ಆನ್ಸರ್ ಏನಾಗುತ್ತೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸಿ ಬೋಟ್ ಈಸ್ ಆರ್ ಕರೆಕ್ಟ್? ಇಟ್ ಹ್ಯಾಸ್ ಅಂಡರ್ ವಾಟರ್ ವೆಹಿಕಲ್ ಟು ಮಾನಿಟರ್ ಕೋರಲ್ ರೀಫ್ಸ್, ಸರಿ. ಇಟ್ ಹ್ಯಾಸ್ ಆ್ಯಂಡ್ ಬೀನ್ ಡೆವಲಪ್ಡ್ ಬೈ CSIR ಆ್ಯಂಡ್ NIO, ಸರಿ. ಈ ಎರಡು ಸ್ಟೇಟ್ಮೆಂಟು ಸರಿ, ಬೋತ್ 1 and 2. ಓಕೆ, ಲಾಸ್ಟ್ ಕ್ವೆಶನ್ ನೋಡೋಣ ಈ ವಿಡಿಯೋದ್ದು. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ REGUPAVE ಈಸ್ ಕರೆಕ್ಟ್? ಅಥವಾ ರೆಜುಪೇವ್ ಅಂತಲೇ ಕರಿಬೋದು, ರೆಜುಪೇವ್ ಅಂತಲೇ ಕರೀದು. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಸ್ಟೇಟ್ಮೆಂಟ್ ಸರಿ ಅಂತ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ರೆಜುಪೇವ್ ಈಸ್ ಕರೆಕ್ಟ್? REGUPAVE ಈಸ್ ಕರೆಕ್ಟ್. ಇದು ಇಟ್ ಈಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಪ್ರಮೋಟ್ ಆರ್ಗಾನಿಕ್ ಫಾರ್ಮಿಂಗ್ ಅನ್ನ. B, it is the name given to the latest surveillance aircraft developed by DRDO ಅನ್ನ ಅಲ್ಲ, ಹೌದಾ? C, it is a centrally sponsored flagship program of the Ministry of Women and Child Development, Government of India ನ. ಅಥವಾ D, it is an indigenously developed road construction technology at high altitude. ಸೊ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅವು. ಇದು ಅದು ಯಾವ್ದು ಸಂಬಂಧಪಟ್ಟಂಗೆ ಕರೆಕ್ಟ್ ಆಗಿದೆ ಅಂತ. ಸೊ ರಿಜುಪೇವ್ ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ನಾವು ಈ ಪ್ರಶ್ನೆ ನೋಡೋದಾದರೆ, ರಿಜುಪೇವ್ ಎಂಬ ಪದದ ನಿಜವಾದ ಅರ್ಥ ಮತ್ತು ಹಿನ್ನೆಲೆ ನಮಗೆ ಬೇಕಾಗುತ್ತೆ. ರಿಜುಪೇವ್ ಅಂದರೆ ಏನು?
ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಇಟ್ ಈಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಪ್ರಮೋಟ್ ಆರ್ಗಾನಿಕ್ ಫಾರ್ಮಿಂಗ್. ಅಂದರೆ ಇದು ಸಾವಯವ ಕೃಷಿಯನ್ನು ಉತ್ತೇಜಿಸಲು ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು ಭಾರತ ಸರ್ಕಾರ ನಡುವೆ ಜಂಟಿ ಉದ್ಯಮವಾಗಿದೆ. ಆ ರೆಜುಪೇವ್ ಖಂಡಿತ ಅಲ್ಲ. ರೆಜುಪೇವ್ ಎಂಬುದು ಕೃಷಿ ಅಥವಾ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಸಂಬಂಧಪಟ್ಟಂಥ ಹೆಸರಲ್ಲ, ಆ ಥರ ಕಾಣೋದಿಲ್ಲ. ಇಟ್ ಈಸ್ ದ ನೇಮ್ ಗಿವನ್ ಟು ದ ಲೈಟೆಸ್ಟ್ ಸರ್ವಲೆನ್ಸ್ ಏರ್ಕ್ರಾಫ್ಟ್ ಡೆವಲಪ್ಡ್ ಬೈ DRDO. ಇದು DRDO ಏನಿದೆಯಲ್ಲ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಅವರು ಅಭಿವೃದ್ಧಿಪಡಿಸಿದ ಅತ್ಯಂತ ಹಗುರವಾದ ಕಣ್ಗಾಲು ವಿಮಾನಕ್ಕೆ ನೀಡಿದ ಹೆಸರ ಅಲ್ಲ. ಇದು ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದೆ, ಆದರೆ ಇದು ರಸ್ತೆ ಅಥವಾ ನಾಗರಿಕ ಮೂಲಸೌಕರ್ಯದೊಂದಿಗೆ ಇದರ ಹೆಸರು ಹೋಲಿಕೆ ಆಗೋದಿಲ್ಲ ಅಥವಾ ಆ ಥರ ಸಂಬಂಧಪಟ್ಟಿಲ್ಲ ಈ ರೆಜುಪೇ ಅನ್ನೋ ವರ್ಡು. ಇಟ್ ಈಸ್ ಸರ್ಟನ್ಲಿ ಸ್ಪಾನ್ಸರ್ಶಿಪ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಫ್ ದ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕೇಂದ್ರ ಪ್ರಾಯೋಜಿತ ಪ್ರಮುಖ ಕಾರ್ಯಕ್ರಮನ. ಖಂಡಿತ ಅಲ್ಲ. ಇದು ಯೋಜನೆ ಹೆಸರಂತೆ ಇರಬಹುದು, ಆದರೆ ಪೇವ್ ಎಂಬ ಪದವು ರಸ್ತೆಗೆ ಸಂಬಂಧಿಸಿರುವ ಸಂಕೇತವನ್ನು ನೀಡುತ್ತೆ. ಹಾಗಾಗಿ ಇದು ಒಂದು ಯೋಜನೆ ಇರ್ಬೋದು, ಬಟ್ ಇದಕ್ಕೆ ಸಂಬಂಧಪಟ್ಟಿಲ್ಲ. ಯಾರಿಗೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಅಭಿವೃದ್ಧಿ ಸಚಿವಾಲಯಕ್ಕೆ. ಎಸ್, ಇದು ಕರೆಕ್ಟ್ ನೋಡಿ. ಇಟ್ ಈಸ್ ಆನ್ ಇಂಡಿಜಿನಸ್ ಡೆವಲಪ್ಡ್ ರೋಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಟ್ ಹೈ ಆಲ್ಟಿಟ್ಯೂಡ್. ಇದು ಎತ್ತರದ ಪ್ರದೇಶಗಳ ರಸ್ತೆ ನಿರ್ಮಾಣಕ್ಕಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವ. ಎಸ್. ರೆಜುಪೇ ಎಂಬುದು ರೀಜುವೆಂಟಿಂಗ್ ಪೇವ್ಮೆಂಟ್ ಅಂದರೆ ಪುನಶ್ಚೇತನಗೊಳಿಸುವ ಪೇವ್ಮೆಂಟ್ ಎಂಬ ಪದಗುಚ್ಛದಿಂದ ಬಂದಿದೆ. ಇದು ರಸ್ತೆ ನಿರ್ಮಾಣ ತಂತ್ರಜ್ಞಾನಕ್ಕೆ ಸೂಕ್ತವಾದ ಹೆಸರಾಗಿದೆ. ಆನ್ಸರ್ ಡಿ. ಇಟ್ ಈಸ್ ಆನ್ ಇಂಡಿಜಿನಸ್ಲಿ ಡೆವಲಪ್ಡ್ ರೋಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಟ್ ಹೈ ಆಲ್ಟಿಟ್ಯೂಡ್. ಏನಿದು? ಸೊ ರೆಜುಪೇವನ್ನು CSIR ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, CRRI ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, CRRI ಕೇಂದ್ರೀಯ ರಸ್ತೆ ಸಂಶೋಧನಾ ಸಂಸ್ಥೆಯು ಅವರು ಸ್ಥಳೀಯವಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ತಂತ್ರಜ್ಞಾನ ಏನಪ್ಪ ಅಂದರೆ ಡಾಂಬರ್ ಇದೆಯಲ್ಲ, ಬಿಟುಮೆನ್, ಇದನ್ನು ಪುನಶ್ಚೇತನಗೊಳಿಸಲು ರಿಜುವೆಂಟ್ ಮಾಡಲು ಬಳಸುತ್ತೆ. ವಿಶೇಷವಾಗಿ ಅತ್ಯಂತ ಕಡಿಮೆ ತಾಪಮಾನ ಇರುವ ಹೆಚ್ಚಿನ ಎತ್ತರದ ಪ್ರದೇಶಗಳ, ಉದಾಹರಣೆಗೆ ಲಡಾಖ್ನಂತಹ ಪ್ರದೇಶಗಳ ರಸ್ತೆಗಳು ನಿರ್ಮಿಸಲು ಇದನ್ನು ಬಳಸುವುದು ಉಪಯುಕ್ತವಾಗಿದೆ, ಬಹಳ ಉಪಯುಕ್ತವಾಗಿದೆ. ಏನಪ್ಪ ಅಂದರೆ ಈ ಪ್ರದೇಶಗಳ ಡಾಂಬರ್ ಏನಾಗುತ್ತೆ, ಬೇಗನೆ ಗಟ್ಟಿಯಾಗುತ್ತೆ ಮತ್ತು ಒಡೆಯುತ್ತೆ. ಸೊ ರಿಜುಪೇ ಬಳಸಿ ಮಾಡಿದ ರಸ್ತೆಗಳು ಬಾಳಿಕೆ ಬರುತ್ತವೆ ಮತ್ತು ಕಡಿಮೆ ತಾಪಮಾನ ತಡೆದುಕೊಳ್ಳುತ್ತವೆ. ಸೊ ಹಾಗಾಗಿ ಇದು ಮೂಲಸೌಕರ್ಯ ಮತ್ತು ರಕ್ಷಣಾ ಕಾರ್ಯತಂತ್ರ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿದ ಭಾರತದ ಮಹತ್ವ ಸ್ವದೇಶಿ ತಂತ್ರಜ್ಞಾನ ಆಗಿದೆ. ಸೊ ಇದೆ ನೋಡಿ ರಿಲೇಟೆಡ್ ಇಮೇಜ್. So which one of the following statements about ರೆಜುಪೇವ್ is correct? It is an indigenously developed road construction technology at a high altitude. ಓಕೆ, ಸಾಕು. ಇವತ್ತಿಗೆ ಇಷ್ಟು 4 ಪ್ರಶ್ನೆ ಅನಾಲಿಸಿಸ್ ಮಾಡಿದ್ವಿ. ನೆಕ್ಸ್ಟ್ ಖಂಡಿತ ಮುಂದಿನ ಕ್ಲಾಸ್ನಲ್ಲಿ ಉಳಿದ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒಂದ್ಸರಿ ಆಲ್ ಆಫ್ ಯು ಥ್ಯಾಂಕ್ ಯು.